ಇನ್ನು ದೆಹಲಿ ವಿಧಾನಸಭೆಗೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ್ತೆ ಮುಖಭಂಗವಾಗಿದೆ. ಸತತ ಮೂರನೇ ಬಾರಿ ರಾಷ್ಟ್ರೀಯ ರಾಜಧಾನಿಯಲ್ಲಿ ಖಾತೆ ತೆರೆಯುವುದಕ್ಕೆ ಕಾಂಗ್ರೆಸ್ ವಿಫಲವಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ದೆಹಲಿಯಲ್ಲಿ ಮುಗಿದ ಅಧ್ಯಾಯವಾಯ್ತಾ ಕಾಂಗ್ರೆಸ್ನದ್ದು? ಯಾಕೆ ಹೀಗಾಗ್ತಿದೆ? ಪದೇ ಪದೇ ಸಿಂಗಲ್ ಸೀಟ್ ಗೆಲ್ಲೋಕ್ಕೂ ಯಾಕೆ ಸಾಧ್ಯವಾಗ್ತಿಲ್ಲ? ಬನ್ನಿ ಸ್ಟೋರಿ ನೋಡೋಣ. ಎರಡ್ 2015, 2020, 2025 ಒಂದ್ಸರಿ ಅಲ್ಲ, ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹ್ಯಾಟ್ರಿಕ್ ಸೋಲು ಅನುಭವಿಸಿದೆ. ಗೆಲ್ಲಲಾಗದೆ ತಿಣುಕಾಡ್ತಿದೆ. ಕಾಂಗ್ರೆಸ್ ಈವರೆಗೂ ಮೇಲೇಳೋಕಾಗ್ತಿಲ್ಲ. ಕಾಂಗ್ರೆಸ್ ಮತ್ತೆ ಪುಟಿದೇಳುವ ಸಣ್ಣ ಭರವಸೆ ಕಿರಣವೂ ಗೋಚರಿಸ್ತಿಲ್ಲ. ದೆಹಲಿ 4 ಚುನಾವಣೆಯಲ್ಲೂ ಕಾಂಗ್ರೆಸ್ ಅಟ್ಟರ್ ಫ್ಲಾಪ್. ಸತತ 0 ಸುತ್ತಿದ ಹ್ಯಾಟ್ರಿಕ್ ಕುಖ್ಯಾತಿ ಕಾಂಗ್ರೆಸ್ ಮುಕುಟಕ್ಕೆ. 1998ರಿಂದ 15 ವರ್ಷಗಳ ಕಾಲ ದಿಲ್ಲಿ ಕೈವಶದಲ್ಲಿತ್ತು. 15 ವರ್ಷ ಶೀಲಾ ದೀಕ್ಷಿತ್ ಸಿಎಂ ಆಗಿದ್ರು. ಆದ್ರೂ 70 ಕ್ಷೇತ್ರಗಳಿದ್ರು. 2015ರಲ್ಲಿ ಕಾಂಗ್ರೆಸ್ ಒಂದೂ ಕ್ಷೇತ್ರ ಗೆಲ್ಲಲಿಲ್ಲ. 2020 ಮತ್ತು ಈಗ 2025ರಲ್ಲೂ 0 ಸುತ್ತಿದೆ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ. ಬಿಜೆಪಿ ಮತ್ತು ಆಪ್ ಮಧ್ಯೆ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಿದೆ. 2013ರಲ್ಲಿ ಬರೀ 8 ಕ್ಷೇತ್ರ ಗೆದ್ದ ಬಳಿಕ ಮತಗಳಿಕೆ ಪ್ರಮಾಣ ಕುಸಿತಾ ಇದೆ. ಒಟ್ಟು 4 ಬಾರಿ ಗೆಲ್ಲಲಾಗದೆ ಕಾಂಗ್ರೆಸ್ ಮಣಿದಿದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಾಕಷ್ಟು ಬೆವರು ಹರಿಸಿದ್ರು ಈ ಬಾರಿ ಕೂಡ ಸೋಲಿನ ಸುಳಿಯಿಂದ ಪಕ್ಷವನ್ನ ಮೇಲೆತ್ತಲು ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಪಾಲಿಗೆ ಎಕ್ಸಿಟ್ ಪೋಲ್ ಭವಿಷ್ಯ ನಿಜವಾಯಿತು. ಮತ ಎಣಿಕೆಯಲ್ಲಿ ಆರಂಭದಿಂದಲೇ ಬಿಜೆಪಿ ಆಪ್ ಮಧ್ಯೆ ಪೈಪೋಟಿ ಇದ್ರೆ, ಬದ್ಲಿಯಲ್ಲಿ ಮಾತ್ರ ಕಾಂಗ್ರೆಸ್ನ ದೇವೇಂದ್ರ ಯಾದವ್ ಆರಂಭಿಕ ಮುನ್ನಡೆ ಸಾಧಿಸಿದ್ರು. ಆದ್ರೆ ಬಳಿಕ ಅಲ್ಲೂ ಹಿನ್ನಡೆಯಾಯಿತು. ಕಾಂಗ್ರೆಸ್ ಬಗ್ಗೆ ಎಕ್ಸಿಟ್ ಪೋಲ್ ಭವಿಷ್ಯ ನಿಜವಾಗಿದೆ. ಕಾಂಗ್ರೆಸ್ ದಿಲ್ಲಿಯಲ್ಲಿ ಸೈಡ್ ಲೈನ್ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ ಮೇಲೇಳಲು ಸಾಧ್ಯವೇ ಆಗಿಲ್ಲ ಯಾಕೆ ಅನ್ನೋ ಕಾರಣವನ್ನ ತೋರಿಸ್ತೀವಿ ನೋಡಿ. ಕರ್ನಾಟಕದಲ್ಲಿ ಗ್ಯಾರಂಟಿ ಕೈ ಹಿಡಿದಂತೆ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ. ಮತಗಳನ್ನ ಸೆಳೆಯುವ ಕಾಂಗ್ರೆಸ್ ನಾಯಕರು ಸದ್ಯಕ್ಕೆ ದೆಹಲಿಯಲ್ಲಿ ಇಲ್ಲ. ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಮರಣ ನಂತರ ನಾಯಕತ್ವದ ಕೊರತೆ ಇದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಪಕ್ಷ ಸಂಘಟನೆಗೂ ಕಾರ್ಯಕರ್ತರ ಕೊರತೆ ಇದೆ. ನಿರಂತರ ಜನರ ಸಂಪರ್ಕದೊಂದಿಗೆ ಇರಲು ಯಾವೊಬ್ಬ ನಾಯಕನೂ ಇಲ್ಲ. ಇನ್ನು ಲೋಕಸಭೆ ಚುನಾವಣೆ ವೇಳೆ ಮೈತ್ರಿ ಮಾಡಿಕೊಂಡಿದ್ದ ಆಪ್ ವಿರುದ್ಧವೇ ರಾಹುಲ್ ಗಾಂಧಿ ಗುಡುಗಿದ್ರು. ಪ್ರಸಕ್ತ ದೆಹಲಿ ಚುನಾವಣೆಯಲ್ಲಿ ಮೈತ್ರಿ ಮುಂದುವರೆಸದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದೇ ಸೋಲಿಗೆ ಕಾರಣ ಎನ್ನಲಾಗ್ತಿದೆ. ಕಾಂಗ್ರೆಸ್ನಿಂದಲೇ ಆಘಾತ, ಪೊರಕೆ ಕಡ್ಡಿ ಮುರಿಯಿತು ಕೈ. ಕಾಂಗ್ರೆಸ್ ಸೋತ್ರು ತನ್ನ ಹಳೆ ಮಿತ್ರ ಪಕ್ಷ ಆಪ್ಗೂ ಹೊಡೆತ ಕೊಟ್ಟಿದೆ. ಕಾಂಗ್ರೆಸ್ ಸ್ಪರ್ಧೆಯಿಂದ ಆಮ್ ಆದ್ಮಿ ಪಕ್ಷ 12 ಕ್ಷೇತ್ರಗಳಲ್ಲಿ ಪೆಟ್ಟು ತಿಂದಿದೆ. ಆಪ್ನ ಮತಗಳನ್ನೇ ಕಾಂಗ್ರೆಸ್ ಕಬಳಿಸಿದ್ದಕ್ಕೆ ಬಿಜೆಪಿ ಗೆಲುವಿಗೆ ಸುಲಭವಾಗಿದೆ. ದೆಹಲಿಯಲ್ಲಿ ಸೋತ್ರು ಕಾಂಗ್ರೆಸ್ ಪೊರಕೆ ಕಡ್ಡಿಗಳನ್ನ ಮುರಿದು ಹಾಕಿದೆ. ಹೊಸದೆಹಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ 4568 ಮತ. ಆಪ್ನ ಅರವಿಂದ್ ಕೇಜ್ರಿವಾಲ್ 4089 ಮತಗಳಿಂದ ಸೋತಿದ್ದಾರೆ. ಛತರ್ಪುರದಲ್ಲಿ ಕಾಂಗ್ರೆಸ್ಗೆ 6601 ಮತ ಬಿದ್ರೆ, ಇಲ್ಲಿ ಆಪ್ 6239 ಮತಗಳಿಂದ ಪರಾಭವಗೊಂಡಿದೆ. ಜಂಗ್ಪುರದಲ್ಲಿ ಕಾಂಗ್ರೆಸ್ 7350 ಮತ ಪಡೆದ್ರೆ, ಇಲ್ಲಿ ಕೇವಲ 675 ಮತಗಳಿಂದ ಆಪ್ ಹಿನ್ನಡೆಯಾಗಿದೆ. ಬಾದ್ಲಿಯಲ್ಲಿ ಕಾಂಗ್ರೆಸ್ಗೆ 31130 ಮತ ಬಂದಿದ್ರೆ, ಆಪ್ಗೆ 10661 ವೋಟ್ಗಳಿಂದ ಸೋಲಾಗಿದೆ. ತ್ರಿಲೋಕಪುರಿ ಕೈ ಅಭ್ಯರ್ಥಿಗೆ 6147 ವೋಟ್, ಆಪ್ ಸೋಲಿಗೆ 392 ವೋಟ್ ಕಾರಣ. ಗ್ರೇಟರ್ ಕೈಲಾಶ್ನಲ್ಲಿ ಕಾಂಗ್ರೆಸ್ಗೆ 6711 ಮತ ಬಿದ್ದಿದ್ದು, ಆಪ್ 3188 ಮತಗಳಿಂದ ಹಿನ್ನಡೆ ಅನುಭವಿಸಿದೆ. ಒಂದು ವೇಳೆ ಕಾಂಗ್ರೆಸ್ ಜೊತೆಗೆ ಆಪ್ ಮೈತ್ರಿಯಾಗಿದ್ರೆ ಖಂಡಿತ ಕೇಜ್ರಿವಾಲ್ ಗೆಲ್ಲುವ ಸಾಧ್ಯತೆ ಇತ್ತು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಆದ್ರೆ ಆಪ್ಗೆ ಎಸ್ಪಿ, ಟಿಎಂಸಿ ಸಾಥ್ ಕೊಟ್ಟಿದ್ರು. ಇಂಡಿಯಾ ಮೈತ್ರಿಕೂಟದ ಮೇಟಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಿತ್ತು. ಕಾಂಗ್ರೆಸ್ ಇನ್ಮೇಲಾದ್ರೂ ಮಿತ್ರ ಪಕ್ಷಗಳನ್ನ ಹೆಚ್ಚೆಚ್ಚು ವಿಶ್ವಾಸಕ್ಕೆ ಪಡೆಯುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.